ಹಲೋ ಮೈಸೆಲ್ಫ್ ಡಾಕ್ಟರ್ ವೈಶಾಲಿ. ಡೌನ್ ಸಿಂಡ್ರೋಮ್ ಅಥವಾ ಬುದ್ಧಿಮಾಂದ್ಯತೆ ಇರೋ ಬೇಬಿಗಳು ಹುಟ್ಟೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದು ಏನಂತಂದರೆ ನಾವು 800 to 900 ಡೆಲಿವರೀಸ್ ಏನಾದರೂ ಬೇಬಿ ಡೆಲಿವರಿ ಮಾಡಿದ್ರೆ ಅದರಲ್ಲಿ ಏನಂತಂದರೆ ಒಂದು ಬೇಬಿ ಡೌನ್ ಸಿಂಡ್ರೋಮ್ ಇರೋ ಪಾಸಿಬಿಲಿಟಿ ಇರುತ್ತೆ. ಸೊ ಡೌನ್ ಸಿಂಡ್ರೋಮ್ ಏನಂತಂದರೆ ಇದೊಂದು ಕ್ರೋಮೋಸೋಮಲ್ ಅನಾಮಲಿ. ಇದು ಏನಂತಂದರೆ ಬುದ್ಧಿಮಾಂದ್ಯತೆ ಇರೋ ಬೇಬಿಗಳಿರುತ್ತೆ ಇದರಲ್ಲಿ, ಮತ್ತು ಬೇರೆ ಬೇರೆ ವೆರೈಟಿ ಇರುತ್ತೆ. ಸೊ ಇದು ಏನಂತಂದರೆ ನಾರ್ಮಲ್ ಆಗಿ ಸ್ಕ್ರೀನಿಂಗ್ ಯಾವ ಥರ ಮಾಡ್ಬೋದು ಪ್ರೆಗ್ನೆನ್ಸಿಯಲ್ಲಿ ಅಂತಂದರೆ ಅದರ ಬಗ್ಗೆ ನಾನು ಹೇಳ್ಕೊಡ್ತೀನಿ. ವಾಟ್ ಈಸ್ ದ ಸ್ಕ್ರೀನಿಂಗ್ ಟೆಸ್ಟ್. ಸೊ ಈ ಸ್ಕ್ರೀನಿಂಗ್ ಟೆಸ್ಟ್ ಯಾವಾಗ ಮಾಡಬೇಕು, ಆಮೇಲೆ ಏನಂತಂದರೆ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಹೇಳ್ಕೊಡ್ತೀನಿ. ಸೊ ಈ ಸ್ಕ್ರೀನಿಂಗ್ ಟೆಸ್ಟ್ ಹೆಸರು ಡ್ಯುಯಲ್ ಮಾರ್ಕರ್ ಟೆಸ್ಟ್. ಸೊ ನೀವು ಪ್ರೆಗ್ನೆನ್ಸಿಯಲ್ಲಿ 11 ವೀಕಿಂದ 13 ವೀಕ್ 6 ಡೇಸ್ವರೆಗೂ ಮಾಡ್ಬೋದು. ಇದು ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಆಗೋದ್ರಿಂದ ಅರ್ಲಿ ಡಯಾಗ್ನೋಸಿಸ್ ಆಗುತ್ತೆ ನಿಮಗೆ ಕ್ರೋಮೋಸೋಮಲ್ ಅನಾಮಲೀಸ್, ಮತ್ತು ಅರ್ಲಿ ಟರ್ಮಿನೇಷನ್, ಅರ್ಲಿ ಇಂಟರ್ವೆನ್ಷನ್ ಮಾಡ್ಬೋದು ಇಫ್ ದ ಟೆಸ್ಟ್ ಇಸ್ ಪಾಸಿಟಿವ್. ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಮ್ಯಾಟ್ರನಲ್ ಏಜ್, ಆಮೇಲೆ ಏನಂತಂದರೆ ನಿಮ್ಮದು ಫೀಟಲ್ದು ನ್ಯೂಕಲ್ ಥಿಕ್ನೆಸ್ ಒಂದಿರುತ್ತೆ. ಎರಡನೇದು ಏನಂದರೆ ಸಿರಮ್ ಬೀಟಾ HCG ಲೆವೆಲ್ಲು. ಇನ್ನೊಂದು ಏನಂತಂದರೆ ಪ್ಯಾಪ್ ಎ ಅಂತೀವಿ, ಪ್ರೆಗ್ನೆನ್ಸಿ ಅಸೋಸಿಯೇಟೆಡ್ ಪ್ಲಾಸ್ಮಾ ಪ್ರೋಟೀನ್ ಎ. ಸೊ ಈ 4 ಪ್ಯಾರಾಮೀಟರ್ಸ್ದು ಏನಂತಂದರೆ ಒಂದು ಕಂಬೈನ್ಡ್ ರಿಸ್ಕ್ ಬರುತ್ತೆ ಅದರಲ್ಲಿ, ಲೋ ರಿಸ್ಕ್, ಇಂಟರ್ಮಿಡಿಯೇಟ್ ಅವ್ರ ಹೈ ರಿಸ್ಕ್ ಅಂತ. ಸೊ ಇದರಿಂದ ಏನಂತಂದರೆ ನಾವು ಮೋಸ್ಟ್ ಆಫ್ ದ ಟೈಮ್ ಏನಂದರೆ 96 to 97% ಆಫ್ ದ ಕ್ರೋಮೋಸೋಮಲ್ ಅನಾಮಲೀಸ್ ಇನ್ ದ ಫೀಟಸ್ ನಾವು ಡಯಾಗ್ನೋಸಿಸ್ ಮಾಡ್ಬೋದು. ಸೊ ಲೋ ರಿಸ್ಕ್ ಅಂತಂದರೆ ಅದು ನಾರ್ಮಲ್ ಇರುತ್ತೆ, ಇಂಟರ್ಮಿಡಿಯೇಟ್ ಅಂತಂದರೆ ಅದು ಡೌಟ್ಫುಲ್ ಅಂತ ಅರ್ಥ. ಸೊ ಹೈ ರಿಸ್ಕ್ ಅಂತಂದರೆ ದ ಪಾಸಿಬಿಲಿಟಿ ಆಫ್ ಡೌನ್ ಸಿಂಡ್ರೋಮ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದಾದಮೇಲೆ ಕನ್ಫರ್ಮೇಷನ್ ಟೆಸ್ಟ್ ಏನಂದರೆ NIPT ಅಂತ ಇರುತ್ತೆ. ಸೊ ಮದರ್ ಬ್ಲಡ್ ತೊಗೊಂಡು ಅದು ಕ್ರೋಮೋಸೋಮಲ್ ಅನಾಲಿಸಿಸ್ ಆಗುತ್ತೆ. ಸೊ ಈ ಟೆಸ್ಟ್ ಅಂತಂದರೆ ನೀವು ಪ್ರೆಗ್ನೆನ್ಸಿಯಲ್ಲಿ ಎಲ್ಲರೂ ಕಂಪಲ್ಸರಿ ಮಾಡ್ಕೊಳ್ಳಬೇಕು. ಸೊ ಡೋಂಟ್ ಮಿಸ್ ದಿಸ್ ಟೆಸ್ಟ್. ಥ್ಯಾಂಕ್ ಯು.